ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಎಲ್ಲ ದೇವರ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ವಂದಿಸ್ತೀನಿ. ಪ್ರಿಯರೇ, ನಾವು ಈ ಬೆಳಗಿನ ಸಮಯದಲ್ಲಿ ಒಂದು ದೇವರ ವಾಕ್ಯವನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ 10ನೇ ಅಧ್ಯಾಯದಲ್ಲಿ ವಾಕ್ಯ ಹೀಗೆ ಹೇಳುತ್ತೆ. ಪ್ರಿಯರೇ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲವೆಂದು ಶಾಸ್ತ್ರವು ಹೇಳುತ್ತದೆಯಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಉನ್ನತನಾದಂಥ ದೇವರೇ, ಪರಿಶುದ್ಧನಾದಂಥ ದೇವರೇ, ಅಪ್ಪ ಸರ್ವಶಕ್ತನಾದಂಥ ದೇವರೇ, ಈ ವಾಕ್ಯದ ಮೂಲಕ ಒಂದೊಂದು ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಈ ವಾಕ್ಯದ ಮೂಲಕ ಅನೇಕ ಮಕ್ಕಳನ್ನು ಸಂಧಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೇನ್.